ನಮ್ಮ ಇವತ್ತಿನ ಕತೆ ಬೆಂಗಳೂರು ಬಾಯ್ಸ್ ಹಾಸ್ಟೆಲ್. ಅಲ್ಲಿ ನಡೆದಿರುವ ಹಾರರ್ ಸ್ಟೋರಿ. ಅದು ಮಳೆಗಾಲ, ಸೆಪ್ಟೆಂಬರ್ನ ತಿಂಗಳು. ಫುಲ್ ಜಡಿ ಮಳೆ. ಹಾಸ್ಟೆಲಲ್ಲಿ ಫುಲ್ಲು ಸೈಲೆಂಟ್. ಹಾಸ್ಟೆಲ್ನ ಹೊರಗಿನಿಂದ ಬರ್ತಿದ್ದ ವಿದ್ಯುತ್ ಕಂಬದ ಸೌಂಡ್ ಬಿಟ್ಟರೆ ಬೇರೇನು ಬರ್ತಾ ಇರಲಿಲ್ಲ. ರೂಮ್ ನಂಬರ್ B204. ಅಲ್ಲಿ 4 ಜನ ರೂಮ್ಮೇಟ್ಸ್ ಇದ್ರು. ರಘು, ನವೀನ್ ಮತ್ತು ಜಿತ್. ಸಾಯನ್ ಆ ಹಾಸ್ಟೆಲ್ಗೆ ಹೊಸದಾಗಿ ಬಂದು ಸೇರಿಕೊಂಡಿದ್ದ. ಎಲ್ಲರೂ ಕೂಡ ಇಂಜಿನಿಯರಿಂಗ್ 3rd ಇಯರ್ ಸ್ಟೂಡೆಂಟ್ಸ್. ಇಡೀ ಹಾಸ್ಟೆಲಲ್ಲಿ ಅವರನ್ನು ಗೋಸ್ಟ್ ಗ್ಯಾಂಗ್ ಅಂತಲೇ ಕರಿತಾ ಇದ್ರು. ಯಾವಾಗಲೂ ಮಿಸ್ಟೀರಿಯಸ್ ವಿಚಾರಗಳ ಬಗ್ಗೆನೇ ಚರ್ಚೆ ಮಾಡ್ತಾಯಿದ್ರು. ನೈಟ್ 3 ಗಂಟೆ ತನಕ ಯೂಟ್ಯೂಬ್ನಲ್ಲಿ ಹಾರರ್ ವೀಡಿಯೋಸ್ಗಳನ್ನು ನೋಡ್ತಾಯಿದ್ರು. ಒಂದು ನೈಟ್ ಎಲ್ಲರೂ ಕ್ಯಾಂಟೀನ್ನಲ್ಲಿ ಟೀ ಕುಡಿತಾ ಅದೇ ಗೋಸ್ಟ್ ಬಗ್ಗೆ ಮಾತನಾಡ್ತಿದ್ರು. ರಘು ಹೇಳಿದ, ಅಯ್ಯೋ ಗೋಸ್ಟ್ ಅಂದರೆ ಎಲ್ಲಿದ್ಯಪ್ಪ, ಅದೆಲ್ಲ ಜಸ್ಟ್ ಹ್ಯಾಲುಸಿನೇಷನ್ ಅಷ್ಟೇ. ಆದರೆ ಸಾಯನ್ಗೆ ಅದು ಸರಿ ಅನಿಸ್ಲಿಲ್ಲ. ನಿನ್ನ ಕಣ್ಣಿಗೆ ಕಾಣಿಸ್ತಿಲ್ಲ ಅಂದರೆ ಅದು ಇಲ್ಲ ಅಂತ ಅರ್ಥ ಅಲ್ಲ ರಘು. ಆತ್ಮ ಅಂದರೆ ಎನರ್ಜಿ, ಅದು ಸುಮ್ಮನೆ ಹೋಗಲ್ಲ ಕಣೋ. ಅವರ ಡಿಸ್ಕಷನ್ ಕೇಳಿ ಬೇರೆ ಹುಡುಗರಿಗೂ ಇಂಟ್ರೆಸ್ಟ್ ಬಂತು. ಹೀಗಾಗಿ 4 ಒಂದು ಡಿಸಿಷನ್ ತಗೊಂಡ್ರು. ಅಲ್ಲ ಕೊಂಡ್ರು, ಒಂದು ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ, ಗೋಸ್ಟ್ ಇದೆಯೋ ಇಲ್ವೋ ಅಂತ. ಸಾಯನ್ ಆಲ್ರೆಡಿ ಎಲ್ಲವನ್ನು ರಿಸರ್ಚ್ ಮಾಡಿದ್ದ. ಹೌ ಟು ಸಮ್ಮನ್ ಸ್ಪಿರಿಟ್ಸ್ ಅನ್ನೋ PDF ಕೂಡ ಓದ್ತಿದ್ದ. ಅವರು ಒಂದು ಪೇಪರ್ ಬೋರ್ಡ್, ಕ್ಯಾಂಡಲ್, ಮ್ಯಾಚ್ ಬಾಕ್ಸ್, ಕಾಯಿನ್, ಮಿರರ್ ಮತ್ತು ವಿಡಿಯೋ ಕ್ಯಾಮ್ರಾ ರೆಡಿ ಮಾಡಿಕೊಂಡ್ರು. ಜಿತ್ ತನ್ನ ಮೊಬೈಲ್ ಫ್ಲ್ಯಾಶ್ ಲೈಟಿಗೆ ಟ್ರೈಪಾಡ್ ಸೆಟ್ ಮಾಡಿದ. ನೈಟ್ 12 ಗಂಟೆ ಆದಮೇಲೆ ಎಲ್ಲರೂ ಮಲಗಿದ ಮೇಲೆ ರೂಮ್ ಲಾಕ್ ಮಾಡಿ ಮೇಣದ ದೀಪ ಹಚ್ಚಿದ್ರು. ಆಗ ರಘು ನಿಧಾನಕ್ಕೆ ಹೇಳಿದ, ಬೇಡ ಕಣ್ರು, ಏನಾದರೂ ಆಗ್ಬಿಟ್ರೆ ಆಮೇಲೆ ನನ್ನ ತಲೆ ಮೇಲೆ ಆಗ್ತೀರ ಎಲ್ಲರೂ ಸೇರಿಕೊಂಡು. ಆಗ ಸಾಯನ್ ನಕ್ದ. ಏನಾದರೂ ಆತ್ಮ ಬಂದರೆ ಸೆಲ್ಫಿ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಕಣೋ ಅಂತ ಜೋಕ್ ಮಾಡ್ತಾ ಇದ್ದ. ಆದರೆ ಯಾರಿಗೂ ಗೊತ್ತಿರಲಿಲ್ಲ ಈ ರಾತ್ರಿ ಅವರ ಲೈಫ್ ಚೇಂಜ್ ಮಾಡೋ ರಾತ್ರಿ ಅಂತ. ದೀಪದ ಬೆಳಕಿನಲ್ಲಿ ಅವರು ಪೇಪರ್ ಬೋರ್ಡ್ ಮೇಲೆ ಎಸ್, ನೋ, A to Z 0 to 9 ಅಂತ ಬರೆದ್ರು. ಸೆಂಟರ್ನಲ್ಲಿ ಕಾಯಿನ್ ಇಟ್ರು. ಎಲ್ಲರೂ ಬೆರಳು ಟಚ್ ಮಾಡಿದ್ರು. ಸಾಯನ್ ಧ್ವನಿಯಲ್ಲಿ ಸೀರಿಯಸ್ನೆಸ್, ಯಾರಾದರೂ ಇದ್ರೆ ದಯವಿಟ್ಟು ನಮ್ಮ ಜೊತೆ ಮಾತನಾಡಿ. ಆಗ ಫಸ್ಟ್ ಏನು ಕೂಡ ಆಗಲಿಲ್ಲ. ಆದರೆ 2 ನಿಮಿಷ ಆದಮೇಲೆ ಕಾಯಿನ್ ಸ್ಲೋ ಆಗಿ ಎಸ್ ಹತ್ರ ಮೂವ್ ಆಯಿತು. ಕ್ಯಾಂಡಲ್ ಫ್ಲೇಮ್ ಮಿಂಚಿತು. ಕಿಟಕಿಯ ಗ್ಲಾಸ್ ವೈಬ್ರೇಟ್ ಆಯಿತು. ರಘು ಬಾಯದಿಂದ ಕೈ ಎತ್ತಿಬಿಟ್ಟ. ಓ, ಯಾರು ಗುರು ಕಾಯಿನ್ ಪುಷ್ ಮಾಡ್ತಾ ಇರೋದು? ನೀನು ಮಾಡ್ದ ಅಂತ ಎಲ್ಲರನ್ನೂ ಕೇಳ್ತಾ ಇದ್ದ. ಆದರೆ ಯಾರೂ ಒಪ್ಪಲಿಲ್ಲ. ಸಡನ್ನಾಗಿ ಡೋರ್ ಧಡಕ್ ಅಂತ ಕ್ಲೋಸ್ ಆಯಿತು. ಎಲ್ಲರ ಹೃದಯ ನಿಂತಂತಾಯಿತು. ಆಗ ದೀಪ ಸಡನ್ ಆಗಿ ಹಾರಿ ಹೋಯಿತು. ಅವರು ಯಾರು ಅಂತ ಮೊಬೈಲ್ ಲೈಟಲ್ಲಿ ಹುಡುಕೋಷ್ಟರಲ್ಲಿ ರೂಮ್ನೊಳಗಿಂದ ಒಂದು ವುಮೆನ್ ವಾಯ್ಸ್ ಕೇಳಿಸಿತು. ನನ್ನನ್ನು ಯಾಕೆ ಕರೆಸಿದ್ರಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಸೈಲೆಂಟ್. ಆಗ ಅವರ ಕಣ್ಣುಗಳು ಅವರ ಬೆರಳಿನ ಮೇಲೆ ಬಿದ್ದವು. ದೀಪ ಮತ್ತೆ ಉರಿವಾಗ ಪೇಪರ್ ಬೋರ್ಡ್ ಮೇಲೆ ಹೊಸದಾಗಿ ಬರೆದಿತ್ತು 309. ಆಗ ಜಿತ್ ಗಾಬರಿಯಾಗಿ ಕೇಳಿದ, 309 ಅಂದರೆ ಏನು? ಆಗ ನವೀನ್ ಸ್ಲೋ ಆಗಿ ಹೇಳಿದ, ಅದು ಹಾಸ್ಟೆಲ್ನ ಓಲ್ಡ್ ಬ್ಲಾಕ್ ರೂಮ್ ನಂಬರ್ 309, ಹಾಂಟೆಡ್ ಅಂತೆ ಅದು. ಓಕೆ, ನೆಕ್ಸ್ಟ್ ಮಾರ್ನಿಂಗ್ ಅವರು ಎನ್ಕ್ವೈರಿ ಮಾಡಿದ್ರು. ವಾಚ್ಮ್ಯಾನ್ ಪಾಟೀಲ್ ಬಾಬು ಹೇಳಿದ್ರು, 309 ಅಲ್ಲಿ ಹೋಗ್ಬೇಡ್ರಿ ಕಣ್ರು. 5 ವರ್ಷದ ಹಿಂದೆ ಒಬ್ಬ ಹುಡುಗ ಅಲ್ಲಿ ಸತ್ತಿ ಹೋಗಿದ್ದ. ಆತ್ಮ ಹಿಡಿದು ಸೂಸೈಡ್ ಮಾಡಿಕೊಂಡಿದ್ದ. ಆ ದಿನದಿಂದ ಅಲ್ಲಿ ಯಾರೂ ಇರೋದಿಲ್ಲ. ಆಗ ಹುಡುಗರಿಗೆ ಇಂಟ್ರೆಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು. ಸಾಯನ್ ಕಣ್ಣಿನಲ್ಲಿ ಒಂದು ರೀತಿ ಮಿಸ್ಟೀರಿಯಸ್ ಕ್ಯೂರಿಯಾಸಿಟಿ ಇತ್ತು. 5 ವರ್ಷ ಯಾರೂ ಹೋಗಿಲ್ಲ ಅಂದರೆ ನಾವು ಹೋಗೊಂಡ್ಕೊಂಡ್ರು ಅಂತ ಎಲ್ಲರಿಗೂ ಹೇಳಿದ. ಆಗ ರಘು ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಯೂಸ್ ಆಗಲಿಲ್ಲ. ಅವರು ನೈಟ್ 11:45ಕ್ಕೆ ಟಾರ್ಚ್ ತಗೊಂಡು ಓಲ್ಡ್ ಬ್ಲಾಕ್ ಕಡೆ ಹೊರಟ್ರು. ಆಗ ಡೋರ್ ಲಾಕ್ ಆಗಿರಲಿಲ್ಲ. ಒಂದು ಪುಷ್ ಕೊಟ್ರಷ್ಟೇ ಓಪನ್ ಆಗೋಯ್ತು. ಒಳಗೆ ಫುಲ್ ಸೈಲೆಂಟ್. ಜೇಡದ ಬಲೆ, ಧೂಳು, ನೆಲದ ಮೇಲೆ ಓಲ್ಡ್ ಬುಕ್ಸ್, ಬ್ರೋಕನ್ ಮಿರರ್ಸ್. ಜಿತ್ ಮೊಬೈಲ್ ಲೈಟ್ನಲ್ಲಿ ಬುಕ್ ಓಪನ್ ಮಾಡಿದ. ಅದರ ಫಸ್ಟ್ ಪೇಜ್ ಮೇಲೆ ಬರೆದಿತ್ತು, ಐ ಟ್ರೈ ಟು ಕಾಲ್ ಹರ್, ನೋ ಶಿ ಲಿವ್ಸ್ ಇನ್ ಮೀ. ಸಾಯನ್ ಬುಕ್ ಹಿಡ್ಕೊಂಡು ಮಿರರ್ ಮುಂದೆ ನಿಂತ. ಅಲ್ಲಿ 4 ರಿಫ್ಲೆಕ್ಟ್ ಆಗ್ತಿದ್ದ ಫೇಸ್ಗಳ ನಡುವೆ 5ನೇ ಫೇಸ್ ಕೂಡ ಕಾಣಿಸಿತು. ವೈಟ್ ಹೇರ್, ಬ್ಲ್ಯಾಕ್ ಐಸ್ ಮತ್ತು ಲಿಪ್ಸ್ ಮೇಲೆ ಒಂದು ಸ್ವಲ್ಪ ಸ್ಮೈಲ್. ಬಾಯದಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಆಗ ಸಡನ್ ಆಗಿ ಹಾಸ್ಟೆಲಲ್ಲಿ ಲೈಟ್ ಬ್ಲಿಂಕ್ ಆಗ್ತಾ ಇತ್ತು. 3-4 ರೂಮ್ಗಳಲ್ಲಿ ಬೆಡ್ ಮೇಲಿರೋ ಬೆಡ್ಶೀಟ್ಗಳ ಮೇಲೆ ಐ ಆಮ್ ವಾಚಿಂಗ್ ಅಂತ ಬರೆದಿತ್ತು. ರಘು ನೈಟ್ ನಿದ್ದೆ ಮಾಡ್ತಾ ಇರುವಾಗ ಯಾರೋ ಹೇರ್ನಲ್ಲಿ ಕೈ ಹಾಕಿದ ಹಾಗೆ ಫೀಲ್ ಆಯಿತು. ನವೀನ್ ಬಾತ್ರೂಮ್ ಹೋದಾಗ
ಟ್ಯಾಪ್ನಿಂದ ಬರ್ತಿದ್ದ ವಾಟರ್ ಬದಲು ಬ್ಲಡ್ ಬರೋ ಥರ ಕಾಣಿಸಿತು. ಆದರೆ ಮಾರ್ನಿಂಗ್ ಎಲ್ಲವೂ ಕೂಡ ನಾರ್ಮಲ್ ಆಗಿ ಇರ್ತಾಯಿತ್ತು. ಆದರೆ ಈ ಹುಡುಗರು ಯಾವುದು ಕೂಡ ನಂಬಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ಕನ್ಫರ್ಮ್, ಸಾಯನ್ ಡೇ ಬೈ ಡೇ ಚೇಂಜ್ ಆಗ್ತಾ ಇದ್ದ. ಅವನು ತುಂಬಾ ಸೈಲೆಂಟ್. ನೈಟ್ ಟೈಮಲ್ಲಿ ಅವಳು ಬರ್ತಾಳೆ ಅಂತ ಮಂಬಲ್ ಮಾಡ್ತಾ ಇದ್ದ. ಅವನ ಕಣ್ಣುಗಳು ತುಂಬಾ ರೆಡ್ ಆಗೋಗಿದ್ದು, ನಿದ್ದೆನೇ ಇರಲಿಲ್ಲ. ರಘು ಬೇಗ ಬಾ, ಸಾಯನ್ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ಅವರು ಓಡಿ ಹೋದಾಗ ಸಾಯನ್ ಮಿರರ್ ಮುಂದೆ ನಿಂತು ತನ್ನನ್ನೇ ತಾನು ಕುತ್ತಿಗೆಯಿಂದ ಹಿಡಿದಿದ್ದ. ಅವನ ಕಣ್ಣಿನಲ್ಲಿ ಗ್ರೀನ್ ಲೈಟ್, ಅವನ ಬಾಯಿಯಿಂದ ಬೇರೆ ವಾಯ್ಸ್, ನಾನು ಮರಳಿ ಬರ್ತೀನಿ, ನೀವೇ ಕರೆಸಿಕೊಂಡ್ರಾ? ಆಗ ಸಡನ್ ಆಗಿ ಡೋರ್ ತಾನೇ ಕ್ಲೋಸ್ ಆಗೋಯ್ತು. ಆಗ ದೀಪಗಳು ಒಂದೊಂದಾಗಿ ಬ್ಲಾಸ್ಟ್ ಕೂಡ ಆದವು. ಹಾಸ್ಟೆಲಲ್ಲಿ ಎಲ್ಲರೂ ಕಿರ್ಚಾಡ್ತಿದ್ರು. ಹಾಗೆ ಎಲ್ಲರೂ ಕೂಡ ಹೊರಗೆ ಓಡೋದ್ರು. ಸರಿ, ಇದೆಲ್ಲ ಆದಮೇಲೆ ಮಾರ್ನಿಂಗ್ ಸಾಯನ್ ಮಿಸ್ಸಿಂಗ್. ಅವನ ಬೆಡ್ ಮೇಲೆ ಬರೆದಿತ್ತು, ಶಿ ಈಸ್ ಇನ್ಸೈಡ್ ದಿ ಮಿರರ್. ಆಗ ಪೊಲೀಸರು ಓಲ್ಡ್ ಬ್ಲಾಗ್ ಕೂಡ ಚೆಕ್ ಮಾಡಿದ್ರು. ಮಿರರ್ ಹಿಂದೆ ಒಂದು ಓಲ್ಡ್ ಫೋಟೋ ಕೂಡ ಸಿಕ್ತು. ಅದರಲ್ಲಿದ್ದವನೇ ಸಾಯನ್. ಮತ್ತು ಫೋಟೋ ನೋಡಿ ವಾಚ್ಮ್ಯಾನ್ ಹೇಳಿದ, ಸರ್ ಇವನು 2019ರಲ್ಲಿ ಸತ್ತೋಗಿದ್ದ ಸರ್ ಅಂತ. ಅದೇ ಆ ಹುಡುಗ 5 ವರ್ಷದ ಹಿಂದೆ ಸತ್ತು ಹೋದವನೇ ಸಾಯನ್. ಎಲ್ಲರೂ ಶಾಕ್ ಆಗೋದ್ರು. ಆಗ ಅರ್ಥ ಆಯಿತು, ಅವರು ಕರೆಸಿಕೊಂಡಿದ್ದ ಆತ್ಮ ಅದು ಸಾಯನ್ನದೇ ಆದ ಆತ್ಮ. ಆ ಎನರ್ಜಿ ಇವಾಗಲೂ ಕೂಡ ಅವರೊಳಗೆ ಬದುಕ್ತಾ ಇದೆ. ಇವತ್ತಿಗೂ ಕೂಡ ಆ ಹಾಸ್ಟೆಲ್ನ ಬ್ಲಾಕ್ ಕ್ಲೋಸ್ ಆಗಿದೆ. ನೈಟ್ ಟೈಮ್ನಲ್ಲಿ ಯಾರಾದರೂ ಆ ಸೈಡ್ ಹೋದರೆ ಒಳಗಿನಿಂದ ಯಾರೋ 309 ಅಂತ ಸೌಂಡ್ ಮಾಡ್ತಾರೆ. ಕೆಲವರು ಮಿರರ್ ಹತ್ತಿರ ಹೋದಾಗ ತಮ್ಮ ರಿಫ್ಲೆಕ್ಷನ್ ಹಿಂದೆ ನಿಂತು ಕಾಣೋ 5 ವ್ಯಕ್ತಿಯನ್ನು ನೋಡಿದ್ರಂತೆ. ಹಾಸ್ಟೆಲಲ್ಲಿರೋ ನ್ಯೂ ಬ್ಯಾಚ್ ಕೇಳ್ತಾರೆ, ಸರ್ 309 ಹಾಂಟೆಡ್ ಅಂತೆ. ವಾಚ್ಮ್ಯಾನ್ ನಿಧಾನವಾಗಿ ಹೇಳ್ತಾನೆ, ಅಲ್ಲಿ ಆತ್ಮ ಇರೋದು ಅಲ್ಲ, ಅಲ್ಲಿ ಮಾಡಿದ ಎಕ್ಸ್ಪೆರಿಮೆಂಟ್ ರಿಸರ್ಚ್ ಇನ್ನೂ ನಿಂತಿಲ್ಲ. ಮಳೆ ಸುರಿಯುತ್ತಾ ಕಿಟಕಿ ಹತ್ತಿರ ಮಿಸ್ಟೀರಿಯಸ್ ಆಗಿ ಕತ್ತಲೆ ಆವರಿಸುತ್ತೆ. ಅದರ ಒಳಗಿನಿಂದ ಒಂದು ಕೇಳಿಸುತ್ತೆ ವಾಯ್ಸ್, ನನ್ನನ್ನೇ ಕರೆಸಿದ್ರಾ? ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಒಳ್ಳೆ ಜಾಗದಲ್ಲಿ ಸುಮ್ಮನೆ ಇಡ್ತೀವಿ, ಆ ಜಾಗಕ್ಕೆ ನಾವು ಆಗಾಗ ಹೋಗ್ತಾನೂ ಇರ್ತೀವಿ, ನ್ಯೂಸ್ನಲ್ಲಿ ಅದ್ರ ಬಗ್ಗೆ ಕೇಳಿರ್ತೀವಿ. ಆದರೆ ಫೇಮಸ್ ಜಾಗ ಅಂತ ನಮಗೆ ಗೊತ್ತಿರುತ್ತೆ. ಆದರೆ ಅಲ್ಲಿಗೆ ನಾವು ಹೋದಾಗ ಏನು ವಿಶೇಷ ಅಂತ ಹೇಳಿ ನಮಗೇನು ಅನಿಸೋದಿಲ್ಲ. ಆ ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋದಲ್ಲೇ ಬ್ಯುಸಿಯಾಗಿ ಹೋಗಿರ್ತೀವಿ. ಅಲ್ಲಿ ಇನ್ನೇನಿರಬಹುದು ಅನ್ನೋ ಯೋಚನೆ ಕೂಡ ಮಾಡೋದಿಲ್ಲ. ಆದರೆ ಆ ಜಾಗದ ಬಗ್ಗೆ ಒಮ್ಮೆ ಇಂಟರ್ನೆಟ್ಟಲ್ಲಿ ಓದಿರ್ತೀವಿ, ಈ ಜಾಗ ಹಾಂಟೆಡ್ ಅಂತೆ. ಆಗ ಒಂದ್ಸರಿ ಯೋಚನೆ ಮಾಡಿ, ನೀವು ಅಲ್ಲಿ ಹೋಗಿ ಹೇಗೋ ಓಡಾಡ್ತಾ ಇರ್ತೀರ. ಆದರೆ ನಿಮ್ಮ ಮರಣ ಅಂಚಿನಲ್ಲಿದೆ ಅಂತ ಗೊತ್ತಾದಾಗ, ನಿಮ್ಮ ಸುತ್ತಮುತ್ತ ಪ್ರೇತಗಳು ತಿರುಗಾಡ್ತಿದ್ದೇವೆ ಅಂತ ಗೊತ್ತಾದಾಗ, ಮತ್ತು ನೀವು ಅವುಗಳ ಮಧ್ಯೆನೇ ಇದ್ದೀರಾ ಅಂತೇಳಿ ನಿಮಗೆ ಗೊತ್ತಾದಾಗ ನೀವೇನ್ ಮಾಡ್ತೀರಾ? ಆಗ ಸ್ನೇಹಿತರೆ, ಇಂಥದೇ ಒಂದು ಜಾಗ ದೆಹಲಿಯಲ್ಲಿದೆ. ಪ್ರತಿಯೊಬ್ಬ ದೆಹಲಿಯ ಜನರು ಕೂಡ ಹೋಗ್ತಾರೆ. ಹಾಗೆ ಭಾರತದೆಲ್ಲೆಡೆ ಜನರು ಕೂಡ ಅಲ್ಲಿಗೆ ಹೋಗ್ತಾರೆ. ಆ ಜಾಗದ ಹೆಸರು ಕಿಲ್ಲಾಲ್, ಅಂದರೆ ರೆಡ್ ಫೋರ್ಟ್. ಈ ಜಾಗದ ಬಗ್ಗೆ ನಾವು ಚಿಕ್ಕವರಿಂದನೂ ಕೂಡ ತಿಳ್ಕೊಂಡಿರ್ತೀವಿ. ಆದ್ರೆ ಎಲ್ಲರಿಗೂ ಕೂಡ ಈ ಜಾಗದ ಬಗ್ಗೆ ಸ್ವಲ್ಪ ಇತಿಹಾಸ ಗೊತ್ತಿರುತ್ತೆ. ಯಾರಿಗೂ ಕೂಡ ಸಂಪೂರ್ಣವಾಗಿ ಗೊತ್ತಿರೋದೇ ಇಲ್ಲ. ಈ ವಿಡಿಯೋ ಫುಲ್ ನೀವು ನೋಡಿದ್ಮೇಲೆ ನಿಮ್ ದೃಷ್ಟಿಕೋನನೇ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ. ಜನ ಅಲ್ಲಿಗೆ ನೆನಪುಗಳಿಗಾಗಿ ಹೋಗ್ತಾರೆ, ಫೋಟೋ ಕೂಡ ತೆಗೆಸ್ಕೊಂತಾರೆ. ಆದರೆ ಇವತ್ತಿನ ನಂತರ ನೀವು ಆ ರೆಡ್ ಫೋರ್ಟ್ ಅನ್ನು ಬೇರೆ ದೃಷ್ಟಿಯಿಂದನೇ ನೋಡ್ತೀರಾ. ಆದರೆ ಈ ಕತೆ ಶುರು ಮಾಡೋದಕ್ಕಿಂತ ಮೊದಲು ಇದೇ ರೀತಿಯ RR ಮಿಸ್ಟೀರಿಯಸ್ ಅಂಡ್ ಹಿಸ್ಟೋರಿಕಲ್ ವಿಡಿಯೋಗಳು ನಿಮ್ಗೆ ಏನಾದರೂ ಬೇಕಾಗಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇವಾಗ ಶುರುವಾಗಲಿದೆ. ಕೆಲವು ವರ್ಷಗಳ ಹಿಂದೆ ದೆಹಲಿಯಲ್ಲಿ ಮುಸ್ಕಾನ್ ಅಂತ ಒಬ್ರು ಟೀಚರ್ ಇದ್ರು. ಪತಿ ವಸೀಂ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮುಸ್ಕಾನ್ಗೆ ಸಮ್ಮರ್ ಹಾಲಿಡೇ ಕೂಡ ಶುರುವಾಗಿ ಹೋಗಿತ್ತು. ಮುಸ್ಕಾನ್ ಮನೆಯಲ್ಲಿ ಇಡೀ ಟೈಮ್ ಕಳೆಯುತ್ತಾ ತುಂಬಾನೇ ಬೇಜಾರಾಗೋಗಿದ್ಲು. ಅವಳು ವಸೀಂಗೆ ಹೇಳಿದ್ಲು, ಈ ಹಾಲಿಡೇ ಮುಗಿಯುವ ಮುನ್ನ ಎಲ್ಲಾದ್ರೂ ಹೊರಗಡೆ ಹೋಗೋಣ ವಸೀಂ ಅಂತ ಹೇಳಿದ್ರು. ಆಗ ವಸೀಂ ಕೂಡ ಒಪ್ಪಿಕೊಂಡ್ರು, ಹೌದು ಹೋಗೋಣ, ನನಗೂ ಕೂಡ ಶಾಪ್ ನಲ್ಲಿ ಕೆಲಸ ಮಾಡಿ ತುಂಬಾನೇ ಬೇಜಾರಾಗೋಗಿದೆ. ಸರಿ, ರೆಡ್ ಫೋರ್ಟ್ಗೆ ಹೋಗೋಣ ಸರಿನಾ? ಮುಸ್ಕಾನ್ ಫುಲ್ ಖುಷಿಯಾಗೋದ್ಲು. ಯಾಕೆಂದ್ರೆ ಅವಳು ರೆಡ್ ಫೋರ್ಟ್ಗೆ ಯಾವತ್ತಿಗೂ ಕೂಡ ಹೋಗೇ ಇರಲಿಲ್ಲ. ಸರಿ, ಅವರೇನ್ ಮಾಡಿದ್ರು, ಆ ಜಾಗಕ್ಕೆ ಬಂದ್ರು. ಇಬ್ಬರು ರೆಡ್ ಫೋರ್ಟ್ ಬಾಗಿಲಿನ ಹತ್ತಿರನೇ ತಲುಪಿದ್ರು. ಸಮ್ಮರ್ ವೆಕೇಶನ್ ಇಂದ ತುಂಬಾ ಕ್ರೌಡ್ ಇತ್ತು, ಕಾಲು ಇಡೋಕೆ ಜಾಗ ಇರಲಿಲ್ಲ. ಆದರೆ ಇಬ್ಬರು ತುಂಬಾನೇ ಹ್ಯಾಪಿ ಎಂಜಾಯ್ ಮಾಡ್ತಾ ಒಳಗೆ ಹೋದ್ರು. ಹಳೆಯ ಕಾಲದ ಕೋಟೆ ಕಟ್ಟಿರೋದನ್ನು ನೋಡಿ ಅವರಿಗೆ ನಂಬೋಕಾಗ್ತಾ ಇರಲಿಲ್ಲ. ಇಷ್ಟು ಸ್ಟ್ರಾಂಗ್ ಕಟ್ಟಡಗಳು ಇನ್ನು ಹೀಗೆ ಇದಾವೆ ಅಂತ ಹೇಳಿ ಇಬ್ರು ಮಾತಾಡ್ಕೊಂತಾ ಇದ್ರು. ಅದು ಮುಮ್ತಾಜ್ ಮಹಲ್, ಜಿನತ್ ಮಹಲ್, ರಂಗ ಮಹಲ್ ಎಲ್ಲ ನೋಡಿದ್ರು. ಅವುಗಳ ಸೌಂದರ್ಯ ನೋಡಿ ತುಂಬಾನೇ ಶಾಕ್ ಕೂಡ ಆದ್ರು. ಮುಸ್ಕಾನ್ಗೆ ಫೋಟೋ ತೆಗೆಸ್ಕೊಳಕ್ಕೆ ಕ್ರೇಜ್. ಆದ್ರೆ ಆ ದಿನ ಅವಳ ಫೋನ್ ಬ್ಯಾಟ್ರಿ ಕೂಡ ಡೌನ್ ಆಗಿ ಹೋಗಿತ್ತು. ಹಾಗಾಗಿ ವಸೀಂ ಫೋನ್ ನಿಂದ ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೊಂತಾ ಇದ್ರು. ಅಯ್ಯೋ ಸಾಕು ಬಿಡು, ಇವಾಗ ಬ್ಯಾಟ್ರಿ ಕೂಡ ಉಳಿದಿಲ್ಲ, ಅದು ಕೂಡ ಕಮ್ಮಿ ಆಗ್ತಾ ಇದೆ.
ಆಗ ಮುಸ್ಕಾನ್ ನಕ್ಬಿಟ್ಟು ಹೇಳಿದ್ಲು, ನನ್ನ ಜೊತೆ ಬಂದ್ರೆ ಇದನ್ನು ಎದುರಿಸಲೇಬೇಕು. ಇಬ್ಬರು ಖುಷಿಯಿಂದ ಕಳೀತಾ ಇದ್ರು. ಸಂಜೆ ಕೂಡ ಆಯ್ತು, ಸೂರ್ಯ ಕೂಡ ಮುಳುಗ್ತಾ ಇದ್ದ. ಹೊರಗೆ ಹೋಗೋ ಸಮಯ ಕೂಡ ಆಗೋಯ್ತು. ಮುಸ್ಕಾನ್ ಹೇಳಿದ್ಲು, ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಿ, ನೀನು ಇಲ್ಲೇ ವೇಟ್ ಮಾಡ್ತಾ ಇರು ಅಂತೇಳಿ ವಸೀಮ್ಗೆ ಹೇಳಿ ಅವಳು ವಾಶ್ರೂಮ್ಗೆ ಹೋದ್ಲು. ಆದರೆ ಅವಳು ಬಹಳ ಹೊತ್ತು ಹೊರಗೆ ಬರಲೇ ಇಲ್ಲ. ಅಷ್ಟರಲ್ಲಿ ವಸೀಮ್ಗೊಂದು ಕಾಲ್ ಬಂತು. ಅವನು ಫೋನಲ್ಲಿ ಮಾತನಾಡ್ತಾ ಒಳಗಡೆ ಹೋಗ್ಬಿಟ್ಟ. ಕ್ರೌಡ್ನಲ್ಲಿ ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ ಅನ್ನೋದು ಅವನಿಗೆ ಅರಿವೇ ಇರಲಿಲ್ಲ. ಮುಸ್ಕಾನ್ ವಾಶ್ರೂಮಿಂದ ಹೊರಗೆ ಬಂದು, ಆದರೆ ವಸೀಮ್ ಎಲ್ಲೂ ಕಾಣಿಸ್ತಾ ಇಲ್ಲ. ಅವಳು ಕ್ರೌಡ್ ಜೊತೆ ಹೊರಗೆ ಬಂದ್ಬಿಟ್ಲು. ಆ ಸಮಯ ಗೇಟ್ ಕ್ಲೋಸ್ ಮಾಡುವ ಸಮಯ. ಆ ಸಮಯದಲ್ಲಿ ಗೇಟ್ ಕೂಡ ಕ್ಲೋಸ್ ಮಾಡಿಬಿಟ್ರು. ಆದರೆ ವಸೀಮ್ ಒಳಗೆ ಉಳಿದಿದ್ದ. ಈಗ ಅವಳ ಫೋನ್ ಕೂಡ ಆಫ್ ಆಗಿ ಹೋಗಿತ್ತು. ಅಂಧಕಾರ, ಖಾಲಿ ಕೋಟೆ. ವಸೀಮ್ ಒಳಗಡೆ ಭಯದಿಂದ ನಡುಗ್ತಾ ಇದ್ದ. ಮನೆಗೆ ಹೋದ್ರೂ ಮುಸ್ಕಾನ್ಗೆ ತುಂಬಾನೇ ಕಷ್ಟ ಆಗುತ್ತೆ. ಹೊರಗೆ ಹೋಗೋದಕ್ಕೆ ದಾರಿ ವಸೀಮ್ ಹುಡುಕ್ಲೇ ಇಲ್ಲ. ಒಳಗೆ ತಿರುಗಾಡ್ತಾ ಇದ್ದ. ಒಂದ್ ಸೈಡಲ್ಲಿ ಮೂಲೆಯಿಂದ ಏನೋ ಒಂದು ರೀತಿ ಶಬ್ದ ಕೇಳಿಸ್ತು. ಅನ್ಕೊಂಡ ಅಲ್ಲಿ ಯಾರೋ ಇದ್ದಾರೆ ಅಂತೇಳಿ ಆ ಕಡೆ ಇವನು ಕೂಡ ಆ ಶಬ್ದ ಕೇಳಿಸ್ಕೊಂಡು ಹೋದ. ಅದು ಮುಮ್ತಾಜ್ ಮಹಲ್ ಇಂದ ಬರ್ತಾ ಇತ್ತು. ಹಾಗೆ ಆ ಕರ್ಟನ್ ಹತ್ರ ಬಂದು ನಿಂತ್ಕೊಂಡು ಕೇಳಿಸ್ಕೊಂತಾ ಇದ್ರು, ಹಾಡ್ತಾ ಇದ್ರು, ನೃತ್ಯ ಕೂಡ ಮಾಡ್ತಾ ಇದ್ರು. ಈ ಎಲ್ಲ ಶಬ್ದ ಕೇಳಿಸ್ಕೊಂಡು ಅವನಿಗೆ ತುಂಬಾನೇ ಶಾಕ್ ಕೂಡ ಆಗೋಯ್ತು. ಅದು ಈ ಸಮಯದಲ್ಲಿ ಇಷ್ಟು ಜನ ಹೇಗೆ ಸಾಧ್ಯ ಅಂತೇಳಿ ಮನಸ್ಸಿನಲ್ಲಿ ಅನ್ಕೊಂತಾ ಇದ್ದ. ಅವನು ತುಂಬಾನೇ ಬೆಚ್ಚಿ ಬಿದ್ದ. ಅಲ್ಲಿ ಹಳೆಯ ವಯಸ್ಸಿನ ಮಹಿಳೆಯರು ನಾಚ್ಕೋತಾ ನಗುತ್ತಾ ಡ್ಯಾನ್ಸ್ ಮಾಡ್ತಾ ಇದ್ರು. ಆದರೆ ಅಲ್ಲಿರುವ ಯಾರಿಗೂ ಕೂಡ ಕಣ್ಣೇ ಇರಲಿಲ್ಲ. ಅವರು ಇವನ್ ಕಡೆ ಬರೋದಕ್ಕೆ ಶುರು ಮಾಡಿದ್ರು. ವಸೀಮ್ ಹೆದರಿ ಅಲ್ಲಿಂದ ಓಡಿದ. ಮತ್ತೆ ಯಾರೋ ಡ್ಯಾನ್ಸ್ ಮಾಡ್ತಾ ಇರುವ ಗೆಜ್ಜೆ ಶಬ್ದ ಕೂಡ ಕೇಳಿಸ್ತು. ಅವನು ತುಂಬಾ ಭಯದಿಂದ ಅವನು ಯಾವ ಡೋರಿಂದ ಹೊರಗೆ ಹೋಗ್ಬೇಕು ಅಂತೇಳಿ ಹುಡುಕ್ತಾ ಓಡಾಡ್ತಾ ಇದ್ದ. ಅವನು ಹಾಗೆ ನಡ್ಕೊಂಡು ಹೋಗ್ತಾ ಇರುವಾಗ ಯಾರೋ ಒಬ್ಬ ಮನುಷ್ಯ ತುಂಬಾನೇ ನೋವಿನಿಂದ ಜೋರಾಗಿ ಕಿರ್ಚಾಡ್ತಾ ಇದ್ದ. ಶಬ್ದ ಇವನಿಗೆ ಕೇಳಿಸಿತು. ಹತ್ತಿರ ಬಂದು ನೋಡಿದ. ಅಲ್ಲಿ ಒಬ್ಬ ಗಾಯಗೊಂಡ ಮನುಷ್ಯ ನೆಲದಲ್ಲಿ ಬಿದ್ದಿದ್ದ. ಅವರಿಗೆ ಜಾಸ್ತಿ ರಕ್ತ ಬರ್ತಾ ಇತ್ತು. ವಸೀಮ್ ಕೇಳಿದ, ಏನಾಯ್ತು ನಿಮ್ಗೆ ಅಂತ ಹೇಳಿ. ಆತ ಹೇಳಿದ, ಪ್ಲೀಸ್ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೊರಗೆ ಹೋಗಿ, ಇಲ್ಲವಾದರೆ ಅವನು ನನ್ನನ್ನು ಮತ್ತೆ ಮತ್ತೆ ಬಂದು ಕೊಲ್ತಾ ಇರ್ತಾನೆ. ಆಗ ವಸೀಮ್ ಕೇಳಿದ, ಯಾರು ಅವರು? ಆತ ಹೇಳಿದ, ಅಂಗ್ರೇಜ್ ಸೈನಿಕರು. ಹಲವು ವರ್ಷಗಳ ಹಿಂದೆ ನನ್ನನ್ನು ಇಲ್ಲಿ ಕೊಂದಾಕ್ಬಿಟ್ಟಿದ್ದಾರೆ. ಪ್ರತಿ ರಾತ್ರಿ ಅವರು ಬಂದು ನನ್ನ ಆತ್ಮಕ್ಕೆ ಹಿಂಸೆ ಕೂಡ ಕೊಡ್ತಾ ಇರ್ತಾರೆ. ಅಷ್ಟೇ ಹೇಳಿ ಆ ಆತ್ಮ ಕಿರುಚಿ ಅಲ್ಲಿಂದ ಮಾಯ ಕೂಡ ಆಗೋಯ್ತು. ವಸೀಮ್ ಶಾಕ್ನಲ್ಲಿ ಕುಳಿತುಕೊಂಡಿದ್ದ. ಆಗ ಹಿಂದೆಯಿಂದ ಯಾರೋ ಬಂದು ಕೈ ಹಾಕಿದ್ರು. ಅವನು ಸಡನ್ ಆಗಿ ತಿರುಗಿ ನೋಡಿದ್ರೆ ಅದು ಮುಸ್ಕಾನ್ ಆ ಕೇರ್ ಟೇಕರ್ ಜೊತೆ ಒಳಗೆ ಬಂದಿದ್ಲು. ಅವಳು ಕಣ್ಣೀರಿನಿಂದ ಕೇಳಿದ್ಲು, ನೀನು ಒಳಗೆ ಹೇಗೆ ಬಂದೆ? ಆಗ ವಸೀಮ್ ಅಲ್ಲಿ ನಡೆದಿದ್ದು ಪ್ರತಿಯೊಂದು ಡೀಟೇಲ್ ಆಗಿ ಕೇರ್ ಟೇಕರ್ ಮತ್ತು ಮುಸ್ಕಾನ್ಗೆ ಹೇಳಿದ. ಆಗ ಕೇರ್ ಟೇಕರ್ ಹೇಳಿದ, ಸರ್, ನೀವೇನ್ ಮೊದಲನೆಯವರಲ್ಲ, ಹಲವಾರು ಜನ ಇತರ ಅನುಭವವನ್ನು ಕೂಡ ಎದುರಿಸಿದ್ದಾರೆ. ಆಗ ಕೇರ್ ಟೇಕರ್ ಕತೆ ಹೇಳಲು ಶುರು ಮಾಡಿದ. ಹಲವಾರು ವರ್ಷಗಳ ಹಿಂದೆ ಅಜ್ಗರ್ ಅಲಿ ಖಾನ್ ಅನ್ನೋ ಒಬ್ಬ ಕೇರ್ ಟೇಕರ್ ಕೂಡ ಇದ್ದ. ಅವನು ಹೇಳ್ತಾ ಇದ್ದ, ಪ್ರತಿ ಗುರುವಾರ ಸಂಜೆ ಕೋಟೆ ಖಾಲಿಯಾದಾಗ ರಾಜ ಮತ್ತು ರಾಣಿಯರ ಆತ್ಮಗಳು ತಿರುಗಾಡ್ತವೆ ಅಂತ. ಹಾಗೆ ಅವರ ಗೆಜ್ಜೆಗಳ ಶಬ್ದ ಕೂಡ ಕೇಳಿಸುತ್ತೆ ಅಂತ. ಕೆಲವರು ನಾಚ್ಕೋತಾರೆ, ಕೆಲವರು ಅಳ್ತಾರೆ, ಕೆಲವರು ಜೋರಾಗಿ ನಗ್ತಾ ಇರ್ತಾರೆ. ಈ ಸುದ್ದಿ ಎಲ್ಲೆಡೆ ಹಬ್ಬಿ ಒಬ್ಬ ಫೋಟೋಗ್ರಾಫರ್ ರಾತ್ರಿ ಇನ್ವೆಸ್ಟಿಗೇಷನ್ ಮಾಡಲು ಬಂದ. ಅವನು ತೆಗೆದ ಫೋಟೋದಲ್ಲಿ ವಿಚಿತ್ರ ಆಕಾರಗಳು ಕಂಡು ಬಂದವು. ಇದು ಎಲ್ಲರಿಗೂ ಕನ್ಫರ್ಮ್ ಆಯಿತು, ರೆಡ್ ಫೋರ್ಟ್ ಹಾಂಟೆಡ್ ಅನ್ನೋದು ಸತ್ಯ ಆಯಿತು. ಹಾಗಾಗಿ ಸ್ನೇಹಿತರೆ, ದಿನದಲ್ಲಿ ಮಾತ್ರ ಹೋಗಿ, ಸಂಜೆನೂ ಕೂಡ ಹೋಗಿ, ಆದರೆ ರಾತ್ರಿ ಬೇಡ. ಬೆಳಗ್ಗೆಯಲ್ಲಿ ನಿಮಗೆ ಶಾಂತಿ ಸಿಗುತ್ತದೆ, ರಾತ್ರಿಯಲ್ಲಿ ನಿಮಗೆ ಕತ್ತಲೆಯ ಭಯ ಮತ್ತು ಆತ್ಮಗಳ ಕಾಟ. ಹಲವಾರು ಜಾಗಗಳಿವೆ. ಲಾಲ್ ಕಿಲ್ಲಾ, ರೆಡ್ ಫೋರ್ಟ್ ಒಂದು ರಾಜಸ್ಥಾನದ ಕೋಟೆ. ಅಲ್ಲಿ ಕೂಡ ಸರ್ಕಾರ ರಾತ್ರಿ ಎಂಟ್ರಿಯನ್ನು ನಿಷೇಧ ಮಾಡಲಾಗಿದೆ. ಹಾಗಾಗಿ ನೆನಪಿರಲಿ, ಎಲ್ಲಾದರೂ ಹೋಗಿ ಮೊದಲು ಅದರ ಬಗ್ಗೆ ಇಷ್ಟು ತಿಳಿದುಕೊಳ್ಳಿ. ನೀವು ಆ ಜಾಗದಲ್ಲಿದ್ರೆ ನಿಮಗೆ ತೋಚಬಹುದು, ನೀನಲ್ಲಿ ಒಬ್ಬನೇ ಇಲ್ಲ, ಆದರೆ ಅಲ್ಲೊಬ್ಬ ಇದ್ದಾನೆ. ಆದರೆ ಅವನು ಜೀವಂತವಲ್ಲ, ಅದು ಒಂದು ಆತ್ಮ. ಧನ್ಯವಾದಗಳು.